ಸಿಂಪಲ್ ಎ ಲೆಕ್ಚರ್ ಎ ಮಾಡಿದ್ದಾರೆ. ನಾನು ಆಗಲಿಂದ ಆಲೋಚನೆ ಮಾಡ್ತಿದ್ದೆ, ಇಲ್ಲಿ ಫೌಂಡೇಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ತಮಗೆಲ್ಲ ಗೊತ್ತಿದೆ, ಈಗ ನಮ್ಮ ಹುಡುಗರು ಯಾವ ರೀತಿ ಒಂದು ಸಬ್ಜೆಕ್ಟನ್ನು ಕಲಿಬೇಕು, ಯಾವ ರೀತಿ ಮುಂದಿನ ಚಾಲೆಂಜಸ್ನ ಎದುರಿಸಬೇಕು ಅನ್ನೋದಾದರೆ ನಮಗೆ ಫೌಂಡೇಶನ್ ಇಂಪಾರ್ಟೆಂಟು. ಮುಂದಿನ ಒಂದು ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು ಫೌಂಡೇಶನ್ ಇಂಪಾರ್ಟೆಂಟು. ಯಾಕಂದರೆ ಅದು ಯಾವ ರೀತಿ ನಾವು ಕಲಿಬೇಕು ಅನ್ನೋದನ್ನು ಆ ಫೌಂಡೇಶನ್ ತಿಳಿಸ್ಕೊಡ್ತದೆ. ಈಗ ಸಣ್ಣ ಮಕ್ಕಳಿಗೆ ABCD ಕಲಿಸ್ಕೊಂಡು, ಕಥೆಗಳು ಹೇಳ್ಕೊಂಡು, ಸ್ಟೋರಿ ಹೇಳ್ಕೊಂಡು, ಏನು ಇಂಗ್ಲೀಷ್ ಶಾಲೆಗಳು ಕಲಿಸ್ಕೊಂಡು ಬರ್ತಾರೆ, ಅಂಥ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ರೀತಿ ಸಬ್ಜೆಕ್ಟ್ಗಳನ್ನು ಅವ್ರು ಏನು ಕೇಳಿದ್ರು ಟಕ್ಕ ಹೇಳ್ತಾರೆ. ಅವ್ರಿಗೆ ಬುಕ್ ಓದಬೇಕು, ಪೇಪರ್ ಓದಬೇಕು, ಇವೆಲ್ಲನೂ ಫೌಂಡೇಶನ್ನಲ್ಲಿ ಕಲಿಯುವಂಥದ್ದು. ಇವತ್ತು ಆ ಫೌಂಡೇಶನ್ನ ನಮ್ಮ ನಾಗಪಾಲ್ ಸರ್ ಅವರು ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ. ಯಾಕಂದರೆ ಯಾಕೆ 1ನೇ ಕ್ಲಾಸಿಂದ 10ನೇ ಕ್ಲಾಸಲ್ಲಿ ಅವರ ಬುದ್ಧಿ ಇಂಪ್ರೂವ್ ಆಗಿರ್ತದೆ, ಅಲ್ಲಿಂದ ಮುಂದಕ್ಕೆ ಅವ್ರಿಗೆ ಇದೆಲ್ಲ ಕಲೀಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿರ್ತದೆ. ಮುಂದಿನ ದಿನಗಳಲ್ಲಿ ಚಾಲೆಂಜಿಂಗ್ ಎಕ್ಸಾಮ್ಸು, IAS, IPS ಈ ರೀತಿ ಎಕ್ಸಾಮ್ಗಳು ಬರೀಲಿಕ್ಕೆ ಒಂದು ಫೌಂಡೇಶನ್ ಬೇಕಾಗ್ತದೆ. ಅಂಥ ಒಂದು ಫೌಂಡೇಶನ್ ಕಲಿಬೇಕಾದ್ರೆ ಇಂಥ ಒಂದು ಆ್ಯಪ್ಗಳೊಟ್ಟಿಗೆ ಹೋಗಬೇಕು. ಮತ್ತು ಇಂಥ ಒಬ್ಬ ವಿದ್ಯಾದಾನಿ ನಾನು ನೋಡಿದಾಗ, ನಾನು ಹೇಳಿದ್ನಲ್ಲ ಆಗಲೇ, ಥರ್ಡ್ ಕ್ಲಾಸಲ್ಲಿ ಬಂದು ಫಸ್ಟ್ ಕ್ಲಾಸಲ್ಲಿ ಆಚೆ ಹೋಗ್ತಾನೆ ಅಂತ. ಅದರಿಂದ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಅಸಾಮಾನ್ಯ ವ್ಯಕ್ತಿ ಮಾಡುವಂಥ ಶಕ್ತಿ ಇರ್ತಕ್ಕಂಥ ನಮ್ಮ ಕೃಪಾನಿಧಿ ಕಾಲೇಜ್ಗಾಗ್ಬೋದು, ನಾಗಪಾಲ್ ಸರ್ಗಾಗ್ಬೋದು, ಅಲ್ಲಿನ ಲೆಕ್ಚರರ್ಸ್ಗಾಗ್ಬೋದು ಆ ಕಮಿಟ್ಮೆಂಟ್ ಇದೆ. ಇದ್ರ ಬಗ್ಗೆ ಇಡೀ ಬೆಂಗಳೂರಲ್ಲ, ರಾಜ್ಯ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲೂ ನಾವು ಇದನ್ನು ಕಲೀಲಿಕ್ಕೆ ಕಲೀಲಿಕ್ಕೆ ಹುಡುಗರಿಗೆ ನಾವು ಇದನ್ನು ಅಡ್ವರ್ಟೈಸ್ ಮಾಡಬೇಕಾಗ್ತದೆ, ತಿಳಿಸ್ಬೇಕಾಗ್ತದೆ. ಅದಕ್ಕೆಲ್ಲನೂ ಈ ರಾಜ್ಯದ, ದೇಶದ ಕಣ್ಣುಗಳಿರುವಂಥದ್ದು ನಮ್ಮ ಮೀಡಿಯಾ ಪ್ರಪಂಚಕ್ಕೆ ಮಾತ್ರನೇ. ಎಲೆಕ್ಟ್ರಾನಿಕ್ ಮೀಡಿಯಾ ಅಂತವರು 1 ಗಂಟೆಯಲ್ಲಿ ಯಾವ ಸುದ್ದಿ ಏನಾದರೂ ಎತ್ಕೊಂಡು ಹೋಗ್ಬೋದು. ತಾವೆಲ್ಲರೂ ಅದನ್ನು ಮಾಡಬೇಕು ಅನ್ನೋದನ್ನು, ಯಾಕಂದರೆ ಇದು ಮಕ್ಕಳ ಅನುಕೂಲಕ್ಕೆ. ಅದರಿಂದ ನಿಮಗೂ ಮಕ್ಕಳಿದ್ದವರೆ, ಬೇರೆ ಬೇರೆ ನಿಮ್ಮ ಫ್ರೆಂಡ್ಸ್ಗೂ ಮಕ್ಕಳಿದ್ದಾರೆ. ಅದರಿಂದ ಇದನ್ನು, ಈ ಆ್ಯಪನ್ನು ಬೆಳೆಸಿ, ತಿಳಿಸಿ ಅನ್ನೋದನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕಲ್ಯಾಣ ಕರ್ನಾಟಕ. ಶರಣಗೌಡ ಕಂದಕೂರು ಗುರುಮಿಟ್ಕಲ್ ಕ್ಷೇತ್ರ, ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರ, ಶೈಲೇಂದ್ರ ಬೆಲ್ದಾಳೆ ಬೀದರ್ ದಕ್ಷಿಣ ಕ್ಷೇತ್ರ, ಶರಣು ಸಲಗರ್ ಬಸವ ಕಲ್ಯಾಣ ಕ್ಷೇತ್ರ, ಬಸವರಾಜ್ ಮತ್ತಮೋಡ್ ಕಲಬುರಗಿ ಗ್ರಾಮೀಣ ಕ್ಷೇತ್ರ, ಅಲ್ಲಮಪ್ರಭು ಪಾಟೀಲ್ ಕಲಬುರಗಿ ದಕ್ಷಿಣ ಕ್ಷೇತ್ರ, ಮಾನಪ್ಪ ಡಿ ವಜ್ಜಲ್ ಲಿಂಗಸುಗೂರು ಕ್ಷೇತ್ರ, ಅವಿನಾಶ್ ಜಾಧವ್ ಚಿಂಚೋಳಿ ಕ್ಷೇತ್ರ, ಹಂಪನಗೌಡ ಬದರ್ಲಿ ಸಂದನೂರು ಕ್ಷೇತ್ರ, ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ ಕ್ಷೇತ್ರ, ಗಣೇಶ್ ಕಂಪ್ಲಿ ಕ್ಷೇತ್ರ, ಕೃಷ್ಣ ನಾಯಕ್ ಹಡಗಲಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರಂತ ಕಮೆಂಟ್ ಮಾಡಿ.